ನಗರದ ಹರಳೆಯ ಕಾಲೋನಿಯ ಎಸ್ಸಿ ಹಾಗೂ ಮುಸ್ಲಿಂ ಸಮುದಾಯದ ನಿವಾಸಿಗಳ ತಮ್ಮ ಮನೆಗಳ ಮಾಲೀಕತ್ವ ಉತ್ತಾರವನ್ನು ತಕ್ಷಣ ಪೂರೈಸುವಂತೆ ಒತ್ತಾಯಿಸಿ ನಗರಸಭೆ ಪೌರಾಯುಕ್ತರಿಗೆ ಜೈ ಭೀಮಾ ಜನಜಾಗೃತಿ ಸೇವಾ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ರಾಯಬಾಗ್ ನೇತೃತ್ವದಲ್ಲಿ ನಿವಾಸಿಗಳು ಸೋಮವಾರ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಮನೆಗಳ ಹಕ್ಕುಪತ್ರಗಳನ್ನು ಪಡೆಯಲು ಕಾಲೋನಿಯ ನಿವಾಸಿಗಳು ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು 62 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ ಬಳಿಕ 2025 ಡಿಸೆಂಬರ್ 13ರಂದು ಹಕ್ಕುಪತ್ರಗಳನ್ನು ಪಡೆದಿದ್ದಾರೆ. ಆದರೆ ಕರ್ನಾಟಕದ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಹಾಗೂ ನಗರಸಭೆಯಿಂದ ಹಕ್ಕುಪತ್ರ ವಿತರಣೆಗೊಂಡು 6 ತಿಂಗಳು ಕಳೆದರೂ ನಿವಾಸಿಗಳಿಗೆ ಹೆಸರಿಗೆ ಮಾಲೀಕತ್ವದ ಉತ್ತಾರ ಮಾಡಿಕೊಡಲಾಗಿಲ್ಲ ಎಂದು ದೂರಿದ್ದಾರೆ. ಮಾಲೀಕತ್ವ ಉತ್ತಾರ ಇಲ್ಲದ ಕಾರಣ ಸರ್ಕಾರದ ವಿವಿಧ ವಸತಿ ಯೋಜನೆಗಳಡಿ ದೊರೆಯುವ ಮನೆ ನಿರ್ಮಾಣ ಸಹಾಯಧನದಿಂದ ವಂಚಿತರಾಗಿದ್ದೇವೆ. ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದ ರಮೇಜ ಫಕ್ರುಸಾಬ್ ದಪೇದರ ಹಾಗೂ ಚಂದ್ರಿಕಾ ನಾರಾಯಣ್ ಕಳಂಕರ್ ಅವರ ಮನೆಗಳು ಕುಸಿದಿದ್ದು ಹೊಸ ಮನೆ ನಿರ್ಮಿಸಿಕೊಳ್ಳಲು ಅಗತ್ಯ ನೆರವು ಪಡೆಯಲು ಸಾಧ್ಯವಾಗಿತ್ತಲ್ಲ ಎಂದು ತಿಳಿಸಿದ್ದಾರೆ. ಕಾಲೋನಿಯ ಬಹುತೇಕ ನಿವಾಸಿಗಳು ಬಡವರಾಗಿದ್ದು ಸ್ವಂತ ಹಣದಿಂದ ಮನೆ ಕಟ್ಟಿಕೊಳ್ಳುವ ಆರ್ಥಿಕ ಸಾಮರ್ಥ್ಯ ಹೊಂದಿಲ್ಲ. ದಿನಗೂಲಿ, ಸಣ್ಣ ವ್ಯಾಪಾರ ಹಾಗೂ ಮನೆ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಪ್ರತಿ ವರ್ಷ ಮಳೆಯಿಂದ ಮನೆಗಳು ಜಲಾವೃತಗೊಂಡು ಕುಸಿಯುವ ಆತಂಕ ಎದುರಿಸುತ್ತಿವೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ನಗರಸಭೆ ಪೌರಾಯುಕ್ತರು ಕೂಡಲೇ ಕ್ರಮ ಕೈಗೊಂಡು ಹರಳೆಯ ಕಾಲೋನಿಯ ಎಲ್ಲ ನಿವಾಸಿಗಳ ಮನೆಗಳ ಮಾಲೀಕತ್ವ ಉತ್ತಾರವನ್ನು ಅವರ ಹೆಸರಿಗೆ ಪೂರೈಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಲಾಗಿದೆ. ಈ ವೇಳೆ ಭರಮಪ್ಪ ತೋರ್ಗಲ್, ಶ್ರೀಕಾಂತ್ ದೊಡ್ಮನಿ, ರಿಯಾಜ್ ಅನ್ಸಾರಿ, ಪರಶುರಾಮ್ ಬನ್ನಿಗಿಡದ್, ಶಿವಾನಂದ್ ದಳವಾಯಿ, ಉಮೇಶ್ ದೊಡ್ಮನಿ, ಮೆಹಬೂಬಿ ಸೈಯದ್, ಮುಸ್ಕಾನ್ ಸೈಯದ್, ಬಿಬಿಜಾನ್ ಸೈಯದ್, ಇಮಾಂಬು ಸಂಗೊಳ್ಳಿ, ರಮೇಜ ಹಕ್ಕಿ, ಜಾಸ್ಮಿನ್ ಪನಿಬಂದ್, ಖುರ್ಷಿದ್ ಮನು ಸೈಯದ್, ರೇಷ್ಮಾ ಮುಗುಟ್ಖಾನ್, ಈರವ್ವ ದಳವಾಯಿ, ಸಿದ್ದವ್ವ ಭಜಂತ್ರಿ, ಕಾಶವ್ವ ರಾಯಬಾಗ್ ಹಾಗೂ ಕಾಲೋನಿಯ ನಿವಾಸಿಗಳು ಇದ್ದರು.